ಯುವ ಜನತೆಗೆ ನೈತಿಕತೆಯ ರಾಜನೀತಿಯ ಜಾಗೃತಿ ಅತ್ಯವಶ್ಯ. ದಾಂಡೇಲಿಯಲ್ಲಿ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ರಮಾನಂದ ನಾಯಕ್ ಕರೆ. ಸಮಾಜ ಸೇವೆಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಂತಹ ವಾತಾವರಣ ಈಗ ಇಲ್ಲ. ಈಗ ಕಾಲ ಬದಲಾಗಿದೆ. ರಾಜಕಾರಣದಲ್ಲಿ ನೈತಿಕ ಮೌಲ್ಯ ಕಳೆದುಕೊಳ್ಳುತ್ತಿರುವುದು ಅತ್ಯಂತ ಕಳವಳಕಾರಿ. ಈ ನಿಟ್ಟಿನಲ್ಲಿ ಯುವ ಜನತೆಗೆ ನೈತಿಕತೆಯ ರಾಜನೀತಿಯ ಜಾಗೃತಿ ಅತಿ ಅವಶ್ಯವಾಗಿ ಬೇಕಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ರಮಾನಂದ ನಾಯಕ್ ಅವರು ಹೇಳಿದರು. ಅವರು ಇಂದು ಭಾನುವಾರ ಬೆಳಗ್ಗೆ 11:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಯೋಜಿಸಲಾಗಿದ್ದ ನೈತಿಕತೆಯ ರಾಜನೀತಿ ಮತ್ತು ಉತ್ತರ ಕನ್ನಡ ಎಂಬ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು. ಇಂದು ಕಾಲ ಬದಲಾಗಿದೆ. ಕೌಟುಂಬಿಕ ರಾಜಕೀಯ ಕುರ್ಚಿಗಾಗಿ ಬಡಿದಾಡುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಜಿಲ್ಲೆಯಲ್ಲಿ ರಾಮಕೃಷ್ಣ ಹೆಗಡೆ ಸೇರಿದಂತೆ ಅನೇಕರು ನೈತಿಕ ರಾಜಕಾರಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವುದು ಸದಾ ಸ್ಮರಣೀಯ. ರಾಮಕೃಷ್ಣ ಹೆಗಡೆ ಹಾಗೂ SR ಯಹ್ಯಾ ಅವರಂಥ ಮುತ್ಸದ್ದಿ ನಾಯಕರು ಉತ್ತರ ಕನ್ನಡಕ್ಕೆ ನೈತಿಕ ರಾಜಕಾರಣವನ್ನು ಪರಿಚಯಿಸಿದ ಹಿರಿಮೆಯನ್ನು ಹೊಂದಿದ್ದಾರೆ. ಆದರೆ ಇಂದು ಆ ನೈತಿಕತೆಯನ್ನು ಹುಡುಕುವ ಸ್ಥಿತಿಯಲ್ಲಿ ನಾವಿದ್ದೇವೆ. ರಾಜಕಾರಣಿಗಳಿಗೆ ಮತ್ತು ರಾಜಕಾರಣಕ್ಕೆ ನೈತಿಕ ಪಾಠವನ್ನು ಮುಂದಿನ ಪೀಳಿಗೆಗೆ ತೆರೆದಿಡಬೇಕಾದ ಅನಿವಾರ್ಯತೆ ಇದೆ ಎಂದು ಅವರು ಅಭಿಪ್ರಾಯಿಸಿ, ಕನ್ನಡದ ಕಾರ್ಯಕ್ರಮಕ್ಕೆ ಯಾರೂ ಕೂಡ ತೊಂದರೆ ಕೊಡಬಾರದು. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದಿದ್ದವರು ಮಾತ್ರ ಇಂತಹ ಸಮ್ಮೇಳನಕ್ಕೆ ಅಡ್ಡಿಪಡಿಸುವ ಕೃತ್ಯಕ್ಕೆ ಕೈ ಹಾಕುತ್ತಾರೆ ಎಂದರು. ಹೊನ್ನಾವರದ ಲೇಖಕಿ ಸುಧಾ ಭಂಡಾರಿ ಅವರು ದಿನಕರ ದೇಸಾಯಿ ಮತ್ತು ಸಾಮಾಜಿಕ ಹೋರಾಟ ವಿಷಯದ ಬಗ್ಗೆ ಮಾತನಾಡುತ್ತಾ, ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ಕೆಲಸಗಳಲ್ಲಿ ದಿನಕರ ದೇಸಾಯಿಯವರ ಪಾತ್ರ ಸದಾ ಅವಿಸ್ಮರಣೀಯವಾಗಿದೆ. ರಾಜಕೀಯ ಏಳು ಬೀಳುಗಳ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಶ್ರೇಯಸ್ಸು ದಿನಕರ ದೇಸಾಯಿಯವರಿಗೆ ಸಲ್ಲಬೇಕು ಎಂದರು. ಸಿದ್ದಾಪುರದ ಹಿರಿಯ ಪತ್ರಕರ್ತರಾದ ಕಾಶ್ಯಪ್ಪ ಪರ್ಣಕುಟಿ ಅವರು ರಾಮಕೃಷ್ಣ ಹೆಗಡೆ ಮತ್ತು ಜನಪರ ನಿಲುವು ವಿಚಾರದ ಬಗ್ಗೆ ಮಾತನಾಡುತ್ತಾ, ರಾಮಕೃಷ್ಣ ಹೆಗಡೆ ಅವರದ್ದು ಜನಪರ ರಾಜಕಾರಣವಾಗಿತ್ತು. ರಾಜಕಾರಣದಲ್ಲಿ ಲೋಕಕ್ಕಾಗಿ ಬದುಕುವವರು, ತಮಗಾಗಿ ಬದುಕುವವರು, ಹೀಗೆ ಎರಡು ವರ್ಗಗಳಿದ್ದು, ಆ ಪೈಕಿ ಲೋಕಕ್ಕಾಗಿ ತನ್ನ ರಾಜಕೀಯ ಬದುಕನ್ನು ನಡೆಸಿದವರು ರಾಮಕೃಷ್ಣ ಹೆಗಡೆಯವರು. ರಾಜ್ಯದಲ್ಲಿ ಅನೇಕ ರಾಜಕೀಯ ಹಾಗೂ ಸಾಮಾಜಿಕ ಬದಲಾವಣೆಯನ್ನು ತರುವ ಮೂಲಕ ತನ್ನದೇ ಆದ ಛಾಪನ್ನು ಮೂಡಿಸಿದಂತಹ ರಾಜಕಾರಣಿ ಇದ್ದರೆ ಅದು ರಾಮಕೃಷ್ಣ ಹೆಗಡೆ ಎನ್ನುವುದನ್ನು ಅಭಿಮಾನದಿಂದ ಹೇಳಬೇಕು ಎಂದರು. ಕುಮ್ಮಟದ ಸಾಹಿತಿ ಪುಟ್ಟು ಕುಲಕರ್ಣಿಯವರು BV ನಾಯಕ ಮತ್ತು ಬದ್ಧತೆ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ, ಅವರು BV ನಾಯಕ್ ಅವರ ಬದ್ಧತೆ ಮತ್ತು ವ್ಯಕ್ತಿತ್ವ ಸದಾ ಅನುಕರಣೀಯ ಹಾಗೂ ಅಭಿನಂದನೀಯ. ನಾವು ನಂಬಿಕೊಂಡು ಬಂದ ತತ್ವಕ್ಕೆ ಅನುಗುಣವಾಗಿ ತಾನಿದ್ದು ಸಮಾಜಕ್ಕೊಂದು ಉಪಯುಕ್ತ ಸಂದೇಶವನ್ನು ಸಾರಿದ ಧೀಮಂತ ವ್ಯಕ್ತಿ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ D ಮಂಜುನಾಥ್ ಅವರು 2021ರ ನಂತರ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದ ಅವಾಂತರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಂದಾದ ನಡೆದ ಹಣದ ಅವ್ಯವಹಾರ, ಸರ್ವಾಧಿಕಾರಿ ಧೋರಣೆ ಕನ್ನಡ ಸಾಹಿತ್ಯ ಪರಿಷತ್ ಎತ್ತ ಸಾಗುತ್ತಿದೆ ಎಂಬ ನೋವು ರಾಜ್ಯದ ಜನತೆಗೆ ಸದಾ ಕಾಡುತ್ತಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ವೇದಿಕೆಯಲ್ಲಿ ಅತಿಥಿಗಳಾಗಿ ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ವಾಮನ್ ಮಿರಾಶಿ, ಅರಣ್ಯ ಅತಿಕ್ರಮಣ ಹೋರಾಟಗಾರರ ಅಧ್ಯಕ್ಷರಾದ ರವೀಂದ್ರನಾಥ್ ನಾಯ್ಕ್ ಅವರು ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ರಾಮ ನಾಯ್ಕ್ ಅವರು ಸ್ವಾಗತಿಸಿದರು. ಜೋಯಿಡದ ಸೀತಾ ದಾನಗೇರಿಯವರು ವಂದಿಸಿದರು. ಭಾಸ್ಕರ್ ಗಾಂವ್ಕರ್ ಮತ್ತು ಯಶವಂತ್ ನಾಯ್ಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ತೊಡಗಿಸಿಕೊಳ್ತಾರೆ. ಬಹಳ ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನತಾ ವಿದ್ಯಾಲಯಗಳು ಇಡೀ ಜಿಲ್ಲೆಯಾದ್ಯಂತ ಶಾಲೆಗಳ ಸರಮಾಲೆಯನ್ನೇ ಹೆಣೆದರು ಅನ್ನುವಂಥ ಮಾತನ್ನ ಉಲ್ಲೇಖಿಸ್ತಾರೆ. ಹಾಗೆ ಜನತಾ ವಿದ್ಯಾಲಯಗಳ ಮೂಲಕ ಜನತಾ ಜನತಾ ಪತ್ರಿಕೆ ಅನ್ನುವಂತಹ ಒಂದು ವಾರ ಪತ್ರಿಕೆಯನ್ನ ತರುತ್ತಾರೆ. ಈ ಜನಸೇವಕ ಅನ್ನುವಂತಹ ಒಂದು ಪತ್ರಿಕೆಯನ್ನ ತರುತ್ತಾರೆ. ಈ ಪತ್ರಿಕೆ ಕೂಡ ಕೇವಲ 6 ಪುಟದಿಂದ ಕೂಡಿದ್ರೂ ಕೂಡ ತುಂಬಾ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಬಗೆಯ ಒಂದು ಸಮಸ್ಯೆಗಳನ್ನ, ಅಂಕಿ ಅಂಶಗಳನ್ನು ಒಳಗೊಂಡಂತೆ ತುಂಬಾ ಮಾರ್ಮಿಕವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಜನಸೇವಕ ತುಂಬಾ ಮಹತ್ವದ ಒಂದು ಪಾತ್ರವನ್ನ ಪಡ್ಕೊಂಡಿದೆ. ಹಾಗೆ ಕೆನರಾ ವೆಲ್ಫೇರ್ ಟ್ರಸ್ಟ್ ನ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಸಿದಂತಹ ಸಾಮಾಜಿಕ ಕಾರ್ಯಚಟುವಟಿಕೆಗಳು ಹೇಗಿದ್ದವು ಅನ್ನೋದನ್ನ ಒಮ್ಮೆ ಇಣುಕಿ ಹಾಕಿ ನೋಡೋದಾದ್ರೆ, ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಅಭಿವೃದ್ಧಿ ಸಂಸ್ಥೆಗಳು ಹುಟ್ಟುಕೊಳ್ತವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಹೆರಿಗೆ ಕೇಂದ್ರಗಳು,
ಬದುಕಿದವರು ಹೆಗ್ಡೆ. ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ರಾಜೀವ್ ಗಾಂಧಿ ಇಡೀ ದೇಶಕ್ಕೆ ತಂದ್ರು ಅನ್ನಲ್ಲ, ಹೇಗೆ ತಂದ್ರು ಅವರು? ಅದೊಂದು ತಮಾಷೆ ಇದೆ. ಹೆಗ್ಡೆಯವರನ್ನು ಮಾಡಿದ್ದನ್ನೇ ನಾವು ಮಾಡಿದ್ರೆ ಮತ್ತೇನಾಗ್ತದೆ? ಅದೇ ಆಗ್ಬಿಡ್ತದಲ್ಲ. ಹಾಗೆ ಬೇಡ. ಜಿಲ್ಲಾ ಪರಿಷತ್, ಮಂಡಲ ಪಂಚಾಯತ್ ಬೇಡ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮಂಡಲ ಪಂಚಾಯತ್, ಪಂಚಾಯತ್ ವ್ಯವಸ್ಥೆಯನ್ನು ತಂದರು. ಇದು 4 ಚಕ್ರದ ಗಾಡಿ ಆಗಿತ್ತು ಹೆಗ್ಡೆಯವರು ತಂದದ್ದು. ಅವರು 5 ಚಕ್ರದ ಗಾಡಿ ತಂದರು. ಗ್ರಾಮ ಪಂಚಾಯತ, ತಾಲೂಕ್ ಪಂಚಾಯತ, ಜಿಲ್ಲಾ ಪಂಚಾಯತ, ರಾಜ್ಯ, ಕೇಂದ್ರ. ಮೊದಲು ಅದು ಹಾಗಿತ್ತಿಲ್ಲ. ಮಂಡಲ ಪಂಚಾಯತ, ಜಿಲ್ಲಾ ಪರಿಷತ್ತು, ತಾಲೂಕು, ರಾಜ್ಯ ಹಾಗೂ ಕೇಂದ್ರ 4 ಗಾಲಿಯದಾಗಿತ್ತು. ಈಗ 5 ಗಾಲಿಯದ ತಂದು ಆ 5 ಗಾಲಿಯದ್ದಾಗ ಗಾಡಿಯು ಹೋಗ್ತಾನೆ ಇಲ್ಲ, ಕುಂಟುತ್ತಾ ಬರ್ತಾ ಸಾಗ್ತಾ ಇದೆ. ಅಧಿಕಾರ ವಿಕೇಂದ್ರೀಕರಣ ಆಗಲಿಲ್ಲ, ಭ್ರಷ್ಟಾಚಾರ ವಿಕೇಂದ್ರೀಕರಣ ಆಗಿದೆ. ಇಷ್ಟು ಮಾತ್ರ ತಿಳಿದುಕೊಳ್ಬಹುದು. ಅಂದ್ರೆ ಹೆಗಡೆ ಅವರು ಕನಸು ಏನಿತ್ತೋ ಅದನ್ನು ಮಾಡ್ಲಿಕ್ಕಾಗಲಿಲ್ಲ. ಒಂದೊಮ್ಮೆ ಅದನ್ನ ಮಾಡಿದ್ದೆ. ಹೆಗಡೆಯವರು ರೂಪಿಸಿದಂತಹ ನಜೀರ್ ಸಾಬರ ಮೂಲಕ ರೂಪಿಸಿದಂತಹ ವಿಕೇಂದ್ರೀಕರಣ ವ್ಯವಸ್ಥೆ ಇದೆಯಲ್ಲ, ಅದು ಎಷ್ಟು ಅದ್ಭುತವಾಗಿತ್ತಂದ್ರೆ ಇವರೆಲ್ಲ ಅಪ್ರಸ್ತುತರಾಗಿ ಹೋಗ್ತಿದ್ರು ಶಾಸಕರು. ಪ್ರಶ್ನೆ ಬೇರೆ. ಅಂದ್ರೆ ಪಾಕಿಸ್ತಾನದಿಂದ ಭಾರತದ ಮೇಲೆ ಹೋಗಿ ಬರ್ತಕ್ಕಂಥ ವಿಮಾನಗಳನ್ನು ನಿಲ್ಲಿಸಲಿಕ್ಕೆ ಸಲಹೆ ಕೊಟ್ಟು ಬಾಂಗ್ಲಾದೇಶದ ಯುದ್ಧವನ್ನು ಗೆದ್ದು ಒಮ್ಮೆ ಅವ್ರು ನನ್ನ ಕೇಳಿದ್ರು ಒಂದ್ಸಲ ಮಾತಾಡ್ಬೇಕಾದಾಗ, ಡು ಯು ನೋ ಕುಲಕರ್ಣಿ ಹೂ ವಾಸ್ ದ ವಾರ್ ಸೆಕ್ರೆಟರಿ ಪೊಸಿಷನ್? ನಾ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಂದೆ. ಅವ್ರು ಥರ್ಡ್ ಪರ್ಸನ್ದಲ್ಲಿ ಮಾತಾಡ್ತಿದ್ರು. ಯಾವಾಗಲೂ BV ನಾಯಕನು ಹೇಳುತ್ತಿದ್ದಾನೆ ಎಂದರೆ ಅಂತಾನೆ ಮಾತಾಡ್ತಿದ್ರು. ಫಸ್ಟ್ ಪರ್ಸನ್ದಲ್ಲಿ ಮಾತಾಡ್ತಿರ್ಲಿಲ್ಲ ಅವರು. ಹೀಗಾಗಿ ಈ ಹಿನ್ನೆಲೆ ಒಳಗೆ ಇದ್ದಂಥ ಅನುಭವಗಳನ್ನು 75ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಿದ ನಂತರದಲ್ಲಿ ಆ ಸಂದರ್ಭದಲ್ಲಿ ನಡೆದಂಥ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಒಂದು ಪುಸ್ತಕ ಬರೀತಾರೆ, ಲಾಂಗ್ ವೇ ಟು ಗೋ ಅಂತ ಹೇಳ್ಕೊಂಡು. ಅದು ಎಷ್ಟು ಕಠೋರವಾಗಿತ್ತು ಅಂತಂದ್ರೆ ಇಂದಿರಾ ಗಾಂಧಿ ಅದನ್ನು ಬ್ಯಾನ್ ಮಾಡಿದ್ರು, ಇವತ್ತಿಗೂ ಬ್ಯಾನ್ ಆಗಿದೆ. ಲಾಂಗ್ ವೇ ಗೋ ಹೊರಗೆ ಬರಲಿಲ್ಲ. ಆದರೆ ಎಷ್ಟೊಂದು ಭೀಕರವಾಗಿತ್ತು ಅಂತಂದ್ರೆ ಇಂದಿರಾ ಗಾಂಧಿ ಆ ಪುಸ್ತಕ ಬ್ಯಾನ್ ಮಾಡ್ತಾಳೆ. ಇವರು ರಾಜೀನಾಮೆ ಕೊಡ್ತಾರೆ. ಇವರು ಸಂಸತ್ನಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಇದು ಒಂದು ಆಯಾಮ. ಇನ್ನು ಬದ್ಧತೆಗೆ ಎರಡನೇದು ಹೇಳ್ತಾನೆ. ಇವರು ಶಿರ್ಸಿಗೆ ಬಂದು ಇಳಿತಾರೆ ಬಸ್ ಸ್ಟ್ಯಾಂಡಿಗೆ. ಅವಾಗಂತೂ ಈಗೇನು ಕಾರಿಗೀರು ಏನು ಇರಲಿಲ್ಲಲ್ಲ. ಶಿರ್ಸಿಗೆ ಬಂದು ಇಳಿತಾರೆ ದಿಲ್ಲಿಯಿಂದ. ಬಂದಿಳಿದ ತಕ್ಷಣ ಇನ್ನೊಬ್ಬ ವ್ಯಕ್ತಿ ತುರಿಯಾವಸ್ಥೆ ಒಳಗದ ಎಕ್ಸ್ಟ್ರೀಮಿಟಿ ಒಳಗೆ ಕಾಮ್ರೇಡ್ ಧಾರೇಶ್ವರನು ಇದೇ ಅವಧಿಯವರೇ. ಕಾಮ್ರೇಡ್ ಧಾರೇಶ್ವರ ಅಕ್ಷರಶಃ ಅವರೇ ನಮ್ಮ ಬಸ್ ಸ್ಟ್ಯಾಂಡ್ನೊಳಗೆ ಜನಗಳು ಸಮಾನ, ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಸಗಣಿನೂ ಬೇಕಾದಷ್ಟು ಸಿಗ್ತಿತ್ತು. ಅಕ್ಷರಶಃ ಸಗಣಿ ಒಗಿತಾರೆ ಅವರು ಅಂಗಿಗೆ. ಅವರು ಬೆಳೆ ಅಂಗಿ, ಬೆಳೆ ಚಡ್ಡಿ ಅಂತ ಒಂದು ಪೈಜಾಮ ಹಾಕ್ತಿದ್ದಲ್ಲ, ಒಗಿತಾರೆ ಯಾರು? ಧಾರೇಶ್ವರರು. ಯಾಕೆಂದ್ರೆ ಎಮರ್ಜೆನ್ಸಿ ತಂದಿದ್ದೀರಿ, ಇದನ್ನ ಮಾಡಿದ್ರೆ ತಿಳ್ಕೊಂಡು ಇವರು. ಆಮೇಲೆ ಅವರು ಹೋದ ತಕ್ಷಣ ಅವರು ಅಂಗಿ ಚೇಂಜ್ ಮಾಡಿಕೊಂಡು ಹೊರಗೆ ಬಂದು ಧಾರೇಶ್ವರ ಇಂಗ್ಲಿಷ್ನೊಳಗೆ ಮಾತಾಡ್ತಿದ್ರು. ನಮ್ಮೂರಿನ ಮೊಮ್ಮಗ, ಮತ್ತೆ ನಮ್ಮೂರಿನ ಮೊಮ್ಮಗ ಅಂತ ಹೇಳಿ ನಾನು ಅವ್ರ ಪರವಾಗಿ ಮಾತಾಡ್ತೇನೆ ಅಂತ ತಿಳ್ಕೊಳ್ಳೋದು ಬೇಡ. ಆದ್ರೆ ಒಂದು ಸಂಘಟನಾ ಚತುರ ಅವನು. ಈ ಬೊಮ್ಮಯ್ಯ ಏನಿದಾರಲ್ಲ, ಅತ್ಯಂತ ಸಂಘಟನಾ ಚತುರ. ಇಡೀ ಜಿಲ್ಲೆಯಲ್ಲಿ ಒಂದು ಸಾಹಿತ್ಯದ ವಾತಾವರಣ ಹಳೆ ಕಾಲದಲ್ಲಿ ರೋಹಿದಾಸ್ ನಾಯಕರ ಕಾಲದಲ್ಲಿ ಏನು ಇತ್ತೋ ಅದನ್ನ ಇನ್ನೂ ಚೆನ್ನಾಗಿ ಇಡೀ ಜಿಲ್ಲೆಗೆ ಆ ಸಾಹಿತ್ಯದ ಒಂದು ವಾತಾವರಣವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಮಧ್ಯೆ ನೋಡಿದೆ, ಪತ್ರಿಕೆಯಲ್ಲಿ ನೋಡಿದೆ. ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ಓಡಾಡ್ತಿದ್ದೆ. ಪತ್ರಿಕೆಯಲ್ಲಿ ನೋಡಿದೆ ಏನು ಅಡೆತಡೆಗಳು ಕೊಡ್ಲಿಕ್ಕಾಗಿತ್ತು, ಏನೋ ಆಗಿತ್ತು ಅಂತ. ಅವೆಲ್ಲ ಸಹಜವಾಗಿ ಇರುವಂಥದ್ದು. ಯಾವುದೋ ಒಬ್ಬ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡುವಾಗ ಕೆಲವರು ಅಸೂಯೆಯಿಂದ ಅಲ್ಲಿ ಏನಾದರೂ ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗುವಂಥದ್ದು ಸಹಜ ಇದೆ ಅಂತ ಅದನ್ನು ಮಾಡಬಾರ್ದು, ತಪ್ಪದು. ಒಂದು ಸಾಹಿತ್ಯ ಕನ್ನಡದ ಸೇವೆ ನಡೆಯುವಾಗ ಏನೇ ವೈಯಕ್ತಿಕವಾದಂಥ ವೈಷಮ್ಯಗಳಿದ್ರೂ ಕೂಡ ಯಾರೇ ಆಗಲಿ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಸಣ್ಣ ವ್ಯಕ್ತಿ ಆಗಿರಲಿ, ಇಂಥ ವಿಚಾರದಲ್ಲಿ ಅದಕ್ಕೆ ಅಡ್ಡ ಹಾಕುವ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅದು ಕನ್ನಡಕ್ಕೆ ಮಾಡಿದ ದ್ರೋಹ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಯಾಹ್ಯಾರವ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಅವರು ಬಂದಿಲ್ಲ ಕಾಣ್ತದೆ. ಯಾಹ್ಯಾರವರು ನಾನು ಬೇರೆ ಬೇರೆ ಪಕ್ಷದವರು ಒಂದು ಕಾಲದಲ್ಲಿ, ಮತ್ತು ನಾನು ಪೂರ್ಣಾವಧಿ ರಾಜಕೀಯದವನಲ್ಲ. ಯಾವ ಕಾಲದಲ್ಲೂ ಪೂರ್ಣಾವಧಿ ರಾಜಕೀಯ ನಾನು ಮಾಡಿಲ್ಲ. ಆದರೆ ಸಾಂದರ್ಭಿಕವಾಗಿ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಜನಿಸಿದವರಾದ್ರಿಂದ ಈ ನಾಯಕರುಗಳ ರಾಮಕೃಷ್ಣ ಹೆಗಡೆಯವರೋ, ವೀರೇಂದ್ರ ಪಾಟೀಲ್ರೋ, ನಿಜಲಿಂಗಪ್ಪ ಅವರೋ, ಆ ಕಾಲದ ತಲೆಮಾರಿನವರ ಒಂದು ಸಂಪರ್ಕ ನಮ್ಮ ತಂದೆಯವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಜನರಿಗೆ ಇರೋದ್ರಿಂದ ಸಹಜವಾಗಿ ಕಾಲೇಜು ವಿದ್ಯಾರ್ಥಿ ಇದ್ದಾಗಲಿದ್ಲೇ ಈ ಒಂದು ಕ್ಷೇತ್ರದಲ್ಲಿ ಆಕರ್ಷಿತನಾದವನು ನಾನು. ಆದರೆ ಅದೇ ಹೇಳಿದೆ, ಪೂರ್ಣಾವಧಿ ರಾಜಕೀಯ ಯಾವಾಗಲೂ ಮಾಡಿಲ್ಲ. ಒಂದು ಸಂದರ್ಭದಲ್ಲಿ ಅವರಾಗಲೇ ಹೇಳಿದರು, ನಮ್ಮ ಕಶ್ಯಪ್ ಅವರು, ನಿಜವಾದ ಜಾತ್ಯತೀತವಾದಿ ಯಾರು ಕೇಳಿದ್ರೆ ಬ್ರಾಹ್ಮಣನಾದಂಥ ರಾಮಕೃಷ್ಣ ಹೆಗಡೆ.